ಬಂಗಾಳ, ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳದಲ್ಲಿ ಪ್ರಚಾರ ಮಾಡಿ ಕರ್ನಾಟಕದಲ್ಲಿ ಪ್ರಚಾರಕ್ಕೆ ಬಾರದ ಪುಷ್ಪ 2 ಚಿತ್ರತಂಡಕ್ಕೆ ಬಿಗ್ ಶಾಕ್ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಶುರುವಾಗುತ್ತಿದ್ದ ಪುಷ್ಪ 2 ಸಿನಿಮಾ ಪ್ರದರ್ಶನಕ್ಕೆ ತಡೆ ನೀಡಲಾಗಿದೆ. ರಾಜಧಾನಿಯ ಹಲವು ಥಿಯೇಟರ್ಗಳಲ್ಲಿ ಪ್ರಸಾರವಾಗಬೇಕಿದ್ದ ಮಧ್ಯರಾತ್ರಿಯ ಶೋಗೆ ಬ್ರೇಕ್ ಹಾಕಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಅಂದ್ರೆ ರಾತ್ರಿ 3 ಗಂಟೆ ಹಾಗೂ 4 ಗಂಟೆಗೆ ಪ್ರಸಾರವಾಗ್ತಿದ್ದ ಶೋಗೆ ತಡೆ ನೀಡಲಾಗಿದ್ದು, ಬೆಳಗ್ಗೆ 6:30 ನಂತರ ಶೋಗೆ ಗ್ರೀನ್ ಸಿಗ್ನಲ್ ನೀಡಿ ಡಿಸಿ ಆದೇಶಿಸಿದ್ದಾರೆ. ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್, ನವರಂಗ್, ಬನಶಂಕರಿಯ ಕಾಮಾಖ್ಯ, ಯಶವಂತಪುರದ ಗೋವರ್ಧನ್, ತಾವರೆಕೆರೆಯ ಲಕ್ಷ್ಮೀ ಥಿಯೇಟರ್ ಸೇರಿ ಮಧ್ಯರಾತ್ರಿ ಶೋ ಪ್ರಸಾರಕ್ಕೆ ಸಜ್ಜಾಗಿದ್ದ ಚಿತ್ರಮಂದಿರಗಳಿಗೆ ಬ್ರೇಕ್ ಹಾಕಲಾಗಿದೆ. ಇದರಿಂದಾಗಿ ಮಧ್ಯರಾತ್ರಿ ಪುಷ್ಪರಾಜನ ಅವತಾರ ನೋಡಲು ಸಜ್ಜಾಗಿದ್ದ ಅಭಿಮಾನಿಗಳಿಗೆ ಆಘಾತ ಎದುರಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.